ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್. EMI ಕಟ್ಟಬೇಡ, ನಿನ್ನ ಅಮ್ಮ ಹೆಂಡತಿ ಬುದ್ಧಿ ಕಲಿಸು. ಮನೆಯವರ ವಿರುದ್ಧವೇ ತಾಂಡವನ್ನು ಎತ್ತಿ ಕಟ್ಟಿದ್ದ ಶ್ರೇಷ್ಠ. ಬಹುಮಾನ ಗೆದ್ದು ಬಂದ ಅಮ್ಮನಿಗೆ ಗುಂಡಣ್ಣ ಅದ್ದೂರಿಯತೆಗೂ ಸಾಥ ಕೋರುತ್ತಾನೆ. ತಾಂಡವ್ ಬಗ್ಗೆ ಕುಸುಮ ಸುನಂದ ಬಳಿ ಮಾತನಾಡುವ ಗುಂಡಣ್ಣ ಕೋಪಗೊಳ್ಳುತ್ತಾನೆ. ಹಿಂದಿನ ದಿನ ಗುಂಡಣ್ಣ ತಾಂಡವ್ ಫೋಟೋ ಹೊಡೆದದ್ದನ್ನು ಸುನಂದ, ಕುಸುಮ ಹಾಗೂ ಭಾಗ್ಯ ಬಳಿ ಹೇಳಿರುತ್ತಾಳೆ. ತನ್ವಿ ಕೊಂಕು ಮಾತಿಗೆ ಕೋಪಗೊಂಡ ಭಾಗ್ಯ, ಕುಸುಮ, ನಾವೆಲ್ಲರೂ ಈಗ ಎಷ್ಟು ಖುಷಿಯಾಗಿದ್ದೇವೆ. ಅಪ್ಪ ಮನೆಗೆ ಬಂದರೆ ಈ ಖುಷಿಯೇ ಇರುವುದಿಲ್ಲ. ಅವರು ಮನೆಗೆ ಬರುವುದು ಬೇಡ. ಅವರು ಬಂದರೆ ಅಮ್ಮನಿಗೆ ಹೊಡೆಯುವುದು, ಜಗಳ ಮಾಡುತ್ತಾರೆ ಎಂದು ಗುಂಡಣ್ಣ ಮನವಿ ಮಾಡುತ್ತಾನೆ. ಅಷ್ಟರಲ್ಲಿ ತನ್ವಿ ಮಧ್ಯಕ್ಕೆ ಬಂದು, ಅಪ್ಪ ಇದ್ದರೆ ಎಲ್ಲರೂ ಖುಷಿಯಾಗಿರಬಹುದು. ಅಪ್ಪ ದುಡ್ಡು ಕೊಟ್ಟರೆ ಮಾತ್ರ ಮನೆಗೆ ರೇಷನ್ ತರಲು ಸಾಧ್ಯ. ಆಗ ಮಾತ್ರ ನಾವೆಲ್ಲರೂ ಊಟ ತಿನ್ನಲು ಸಾಧ್ಯ. ಎಲ್ಲರೂ ಸೇರಿಸಿ ಅಪ್ಪನನ್ನು ಹೊಡೆದಿದ್ದೀರಿ. ಅವರಿಬ್ಬರೇ ನಾವು ಬದುಕೋಕೆ ಸಾಧ್ಯವಿಲ್ಲ. ನಾವೆಲ್ಲ ಮಣ್ಣು ತಿನ್ನಬೇಕು. ಈ ಕಷ್ಟವನ್ನು ಇವರಿಬ್ಬರೇ ಇದ್ದಾರೆ. ಎಕ್ಸ್ಟ್ರಾ ಖರ್ಚು ಎಂದು ಪೂಜಾ ಹಾಗೂ ಸುನಂದ ಉದ್ದೇಶಿಸಿ ಕೊಂಕು ಮಾತನಾಡುತ್ತಾರೆ. ಮಗಳ ಮಾತನ್ನು ಕೇಳಿ ಭಾಗ್ಯ ಕೋಪಗೊಳ್ಳುತ್ತಾಳೆ. ಅವರು ನಿಮ್ಮ ಅಜ್ಜಿ, ಚಿಕ್ಕಮ್ಮ ಅವರ ಬಗ್ಗೆ ಇಷ್ಟೆಲ್ಲ ಮಾತನಾಡೋಕೆ ನಿನಗೆ ಎಷ್ಟು ಧೈರ್ಯ ಎಂದು ತನ್ವಿ ಕೆನ್ನೆಗೆ ಹೊಡೆಯುತ್ತಾಳೆ. ಆಗ ಕುಸುಮ ಕೂಡ ದನಿಗೂಡಿಸಿ, ತನ್ವಿಗೆ 16 ವಯಸ್ಸು ಎಂದು ತಾನು ತಪ್ಪು ತಿಳಿದಿದ್ದೆ. ಆದರೆ ಅವಳು ವಯಸ್ಸಿಗೆ ಮೀರಿದ ಮಾತುಗಳನ್ನು ಆಡುತ್ತಿರುವುದು ನೋಡಿ 60 ವರ್ಷ ಆಗಿರುವುದು ಅಂದರೆ ಅರ್ಥವಾಗುತ್ತಿದೆ ಎನ್ನುತ್ತಾಳೆ. ತನ್ವಿ ಹೇಳುತ್ತಿರುವುದು ನಿಜ ತಾನೇ? ತಾಂಡವ್ ಬರೆದಿದ್ದರೆ ಮನೆ ಹೇಗೆ ನಡೆಯುತ್ತದೆ ಎಂದು ಸುನಂದ ಕೇಳುತ್ತಾಳೆ. ಸುನಂದ ಮಾತಿಗೆ ಉತ್ತರಿಸುತ್ತಿರುವುದು ಕುಸುಮ, ಮೊದಲೆಲ್ಲ ನನ್ನ ಮಗ ದುಡಿಯುತ್ತಿರಲಿಲ್ಲ. ಆಗಲೇ ನಾನು ಮನೆ ನಿಭಾಯಿಸುತ್ತಿದ್ದೆ. ಈಗ ನನ್ನ ಗಂಡ ಪೆನ್ಷನ್ ಬರುತ್ತದೆ, ಅದರಿಂದ ಮನೆ ನಡೆಸುತ್ತೇನೆ. ದುಡ್ಡು ಇಲ್ಲ ಎಂಬ ಕಾರಣಕ್ಕೆ ನಾನು ಮಗನ ಬಳಿ ಕೈ ಚಾಚುವುದಿಲ್ಲ. ಇನ್ಮುಂದೆ ಈ ವಿಚಾರದ ಬಗ್ಗೆ ಚರ್ಚೆ ಬೇಡ ಎನ್ನುತ್ತಾಳೆ. ಹಾಗೆ ತನ್ವಿಗೆ ಎಚ್ಚರಿಕೆ ನೀಡುತ್ತಾಳೆ. ಇದೇ ಕೊನೆ. ಇನ್ಮುಂದೆ ಬೇಡದನ್ನು ಮಾತಾಡಿದೆ ನಿನ್ನ ಅಪ್ಪನ ಕೈಗೆ ಬರೆ ಹಾಕಿದಂತೆ ನಿನಗೆ ನಾಲಿಗೆ ಮೇಲೆ ಬರೆ ಹಾಕುತ್ತೇನೆ ಎಂದು ಹೇಳಿ ಎಚ್ಚರಿಸುತ್ತಾಳೆ. ತಾಂಡವ್ನನ್ನು ಮನೆಯವರ ವಿರುದ್ಧವೇ ಕತ್ತೆ ಮಸೆಯುವಂತೆ ಮಾಡಿದ್ದ ಶ್ರೇಷ್ಠ ಮೆಸ್ನಿಂದ ಬ್ರೇಕ್ಫಾಸ್ಟ್ ಹಾಗೂ ಊಟ ತರಿಸಿ ಅದನ್ನು ತಾನೇ ತಯಾರಿಸಿದ್ದೇನೆ ಎಂದು ಸುಳ್ಳು ಹೇಳುತ್ತಾಳೆ. ಆ ಊಟದ ರುಚಿ ನೋಡಿ ತಾಂಡವ್ ಶ್ರೇಷ್ಠಳನ್ನು ಹೋಗುತ್ತಾನೆ. ಅಷ್ಟರಲ್ಲಿ ತಾಂಡವ್ಗೆ ಬ್ಯಾಂಕಿನಿಂದ ಕರೆ ಬರುತ್ತದೆ. ಮನೆ EMI ಕಟ್ಟಿಲ್ಲ, ಮರೆತು ಬಿಟ್ಟಿದ್ದೇನೆ ಎಂದಾಗ ಶ್ರೇಷ್ಠ ತಾಂಡವ್ಗೆ ನಿಧಾನವಾಗಿ ಬ್ರೈನ್ ವಾಶ್ ಮಾಡಲು ಶುರು ಮಾಡುತ್ತಾಳೆ. ನಿನ್ನ ಅಮ್ಮನಿಗೆ ಮಗ ಎಂದು ನಿನ್ನ ಬಗ್ಗೆ ಪ್ರೀತಿಯೇ ಇಲ್ಲ. ಅವರು ಯಾವಾಗಲೂ ಸೊಸೆ ಪರನಿರುತ್ತಾರೆ. ಅಂಥದ್ರಲ್ಲಿ ಆ ಮನೆ EMI ಕಟ್ಟುವುದು ಏಕೆ? ಅವರಿಗೂ ತಿಂಗಳು ಹಣ ಕೊಡುವುದು ಏಕೆ? ಹೇಗಿದ್ದರೂ ನಿನ್ನ ಹೆಂಡತಿ ಆ ಮನೆಯ ನಿಭಾಯಿಸುತ್ತೇನೆ ಎಂದು ನಿನಗೆ ಚಾಲೆಂಜ್ ಹಾಕಿದ್ದಾಳೆ. ಅವಳೇ ನಿಭಾಯಿಸಲಿ ಬಿಡಿ. ನೀನು ದುಡ್ಡು ಕೊಟ್ಟು ಅವಳು ಏಕೆ ಹೆಸರು ಪಡೆಯಬೇಕು? ನೀನು ದುಡ್ಡು ಕೊಡದಿದ್ದರೆ ಮನೆಯವರಿಗೆ ನಿನ್ನ ಬೆಲೆ ಏನೆಂದು ಅರ್ಥವಾಗುತ್ತದೆ. ಈಗ ನೀನು ಮನೆ ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕವಾಗುತ್ತದೆ. ನೀನು ಗಂಜಿ ಕುಡಿದುಕೊಂಡು ಹೊರಗಡೆ ಇದ್ದು ನಿನ್ನ ಮನೆಯವರು ಆರಾಮಾಗಿ ಇಡಬೇಕೆಂದು ಯೋಚನೆ ಮಾಡಬೇಡ. ಒಂದು ವೇಳೆ ಮನೆ ನಿಭಾಯಿಸಲು ಸಾಧ್ಯವಾಗದಿದ್ದರೆ ನಿನ್ನ ಅಮ್ಮ ಒಂದಲ್ಲ ಒಂದು ದಿನ ಭಾಗ್ಯಗಳನ್ನು ಹೊರಗೆ ಓಡಿಸುತ್ತಾರೆ ಎಂದು ಇದನ್ನೆಲ್ಲ ತಲೆಗೆ ತುಂಬುತ್ತಾಳೆ. ಕೊಳಕು ಮನಸ್ಥಿತಿ. ತಾಂಡವ್ ಕೂಡ ಶ್ರೇಷ್ಠ ಮಾತಿಗೆ ತಲೆ ಆಡಿಸುತ್ತಾನೆ. ತಾಂಡವ್ EMI ಕಟ್ಟದೆ ಅಪ್ಪ ಅಮ್ಮನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡುತ್ತಾನ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.